ಇನ್ನು ಅಯೋಧ್ಯೆಯ ರಾಮ ಮಂದಿರದಿಂದ ನಮ್ಮ ಪ್ರತಿನಿಧಿಗಳಾದ ಪ್ರಮೋದ್ ಮತ್ತು ಹರೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ನಾನೀಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಮಂದಿರದ ಒಳಗಡೆ ಈ ದಿವ್ಯ ಮಂದಿರ ಹೇಗೆ ಕಾಣಿಸುತ್ತೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಮಂದಿರ ಹೇಗಿದೆ ಅನ್ನೋದನ್ನು ದೃಶ್ಯಗಳು ಈಗಾಗಲೇ ನೋಡಿರ್ತೀರಿ. ಆದರೆ ಇದರ ಪಿನ್ ಟು ಪಿನ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ನಾನೀಗ ಮಂದಿರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ. ಇಲ್ಲಿ 5 ಮಂಟಪಗಳಿದೆ. ಎಷ್ಟು ಸುಂದರವಾದಂಥ ಕೆತ್ತನೆಗಳನ್ನು ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ರಾಜಸ್ಥಾನದಿಂದ ಬಂದಿರುವಂಥ ವಿಶೇಷ ಶಿಲೆಗಳಿಂದ ಈ ಒಂದು ಮಂಟಪವನ್ನು ಈ ಒಂದು ಕಂಬಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ತುಂಬ ಮೈನ್ಯೂಟಾಗಿ ಶಿಲೆಗಳನ್ನು ಕೆತ್ತಲಾಗಿದೆ. ಅಷ್ಟು ಸುಂದರವಾಗಿ ಶಿಲೆಗಳನ್ನು ಕೆತ್ತಲಾಗಿದೆ. ಒಂದು ವಿಶೇಷವಾದಂಥ ರಚನೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹಾಗೆ ಮುಂದಕ್ಕೆ ಹೋಗೋಣ. ಅಲ್ಲಿ ನಮಗೆ ಮೊದಲನೇ ಮಂಟಪ ಕಾಣ ಸಿಗುತ್ತೆ. 5 ಮಂಟಪಗಳು ಪಾಸ್ ಆಗಬೇಕಾಗುತ್ತೆ. 5 ಮಂಟಪಗಳು ಪಾಸ್ ಆದ ಬಳಿಕ ನಮಗೆ ಗರ್ಭಗೃಹ ಸಿಗುತ್ತೆ. ಈ ಮೊದಲನೇ ಮಂಟಪದಲ್ಲಿ ನೋಡ್ಬೋದು ಚಕ್ರಾಕೃತಿಯಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಲಾಗಿದೆ. ಕರ್ನಾಟಕದ ಶಿಲ್ಪಿಗಳು ಕೂಡ ಇದರಲ್ಲಿ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ವಿಶೇಷ. ಇದರ ಜೊತೆಗೆ ಈ ಕೆತ್ತನೆ ಮಾಡೋದಕ್ಕೆ ಸುಮಾರು 1-1.5 ವರ್ಷದ ತನಕ ಟೈಮ್ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಇಲ್ಲಿನ ವಾತಾವರಣದ ಕಂಡೀಷನ್ಸ್ಗಳು ಕೂಡ ಅಷ್ಟೇ ಕ್ರಿಟಿಕಲ್ ಆಗಿದೆ. ತುಂಬ ಥಂಡಿ ಅಥವಾ ತುಂಬ ಕೋಲ್ಡ್ ಆಗಿರುವಂಥ ವೆದರ್ ಕೂಡ ಇದೆ. ಅದರ ಜೊತೆಗೆ ತುಂಬ ಹೀಟ್ ಆದಂಥ ವೆದರ್ಗಳು ಸಮ್ಮರ್ಗಳಲ್ಲಿ. ಯಾಕೆ ಇದನ್ನು ಕೆತ್ತನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದೆಲ್ಲವನ್ನು ಕೂಡ ತೋರಿಸ್ತೀನಿ. ಗರ್ಭಗೃಹಕ್ಕೆ ಎಂಟರ್ ಆಗ್ತೀವಿ. ಹೇಗಿದೆ ನೋಡೋಣ ಬನ್ನಿ. ಈಗ ಶ್ರೀರಾಮ ಮಂದಿರದ ಗರ್ಭಗುಡಿಯ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ರಾಂಗಣದಲ್ಲಿದ್ದೇನೆ. ನೋಡಬಹುದು, ಇವತ್ತು ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆಯನ್ನು ಮಾಡಿದ್ದಾರೆ, ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಸಾಧು ಸಂತರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ರು. ಅದ್ರ ಜೊತೆಗೆ ಗಣ್ಯ ಅತಿಥಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವತ್ತು ಸಂಜೆ ಆಗ್ತಿದ್ದ ಹಾಗೆ ಕೆಲವು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಜನರು ಶ್ರೀರಾಮಲಲ್ಲ ದರ್ಶನವನ್ನು ಪಡಿತಾ ಇದ್ದಾರೆ ರಾಮ ಮಂದಿರದಲ್ಲಿ ಅನ್ನುವಂಥದ್ದನ್ನು. ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಾಂಗಣವನ್ನು ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಮಂದಿರವನ್ನು ಅಂದಗೊಳಿಸಲಾಗಿದೆ. ಒಂದು ಭವ್ಯವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ನಾನೀಗ ದರ್ಶನ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಎಕ್ಸಿಟ್ ಬೇರೆ, ಎಂಟ್ರಿ ಬೇರೆ, ಎರಡೂ ಬೇರೆ ಆದಂಥ ದೃಶ್ಯ ನೋಡ್ಬೋದು. ಎಕ್ಸಿಟ್ ಕೂಡ ಬೇರೆ, ಹೊರಭಾಗದ ಪ್ರಾಂಗಣಕ್ಕೆ ನಾವು ಬರ್ತಾ ಇದ್ದೀವಿ. ಇಲ್ಲೂ ಕೂಡ ಸುಂದರವಾದಂಥ ನಿರ್ಮಾಣ ಮಾಡಲಾಗಿದೆ. ಅಂದರೆ ಎಷ್ಟು ಸುಂದರವಾಗಿದೆ ಅಂದರೆ ದೇವಸ್ಥಾನದಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ಒಂದು ಧನ್ಯತಾ ಭಾವ ನಿಮ್ಗೆ ಕಾಣಿಸಿಗುತ್ತೆ. ಇಷ್ಟು ಸುಂದರವಾದಂಥ ಕೆತ್ತನೆ. ಇದ್ರ ಜೊತೆಗೆ ಅಲ್ಲಿ ಮಂದಿರ ಪ್ರಾಕಾರ ಒಳಗಡೆ ಆಗಿದ್ದರೆ ಇದು ಹೊರಾಂಗಣ ಪ್ರಾಕಾರವನ್ನು ಕೂಡ ನೀವು ನೋಡ್ತಾ ಇದ್ರಿ. ನಿಜಕ್ಕೂ ಸುಂದರವಾದಂಥ ಪ್ರಾಂಗಣ ಇದು. ಹೊರಭಾಗದಲ್ಲೂ ಕೂಡ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂಥ ಕ್ಷಣದ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಈಗ ಮಂದಿರ ದರ್ಶನವನ್ನು ನಾವು ನಿಮಗೆ ಮಾಡಿಸಿ ಬರ್ತಾ ಇದ್ದೀವಿ. ಇದು ನಮಗೆ ರಾಮಲಲ್ಲಾನ ಮಂದಿರ ಕಾಣಸಿಗ್ತಾ ಇರುವಂಥ ರೀತಿ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.